ಇಲ್ಲಿ ಕ್ಷೇತ್ರಕ್ಕೆ 5 ವಾರದಿಂದ ಬರ್ತಾ ಇದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ರಿಸಲ್ಟ್? 5 ವಾರ 9 ವಾರ 9 ತಿಂಗಳು ರಿಸಲ್ಟ್ ಹೇಗಿದೆ? ರಿಸಲ್ಟ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಬಂದಿದ್ದು ಮೊದಲು ತುಂಬ ನನಗೆ ಆಪ್ರೇಷನ್ ಆಗಿತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು, ಬಿಸ್ನೆಸ್ ಸ್ವಲ್ಪ ಲಾಸಲ್ಲಿತ್ತು, ಈ ಥರ. ಆಮೇಲೆ ಮಗಳದೊಂದು ಮದುವೆ. ಸೊ ಮತ್ತು ಮನೇಲಿ ತುಂಬಾ ಸಮಸ್ಯೆಗಳು ತುಂಬಾ ಇತ್ತು. ಸೊ ಈ ಅಮ್ಮನವ್ರದ್ದು ಒಂದು ಅದೇ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಕೂಡ ಬಂದು 9 ತಿಂಗಳಾಯ್ತಾ ಬಂತು. ಸೊ ಈಗ ಬಂದಾಗಿಂದ ನನಗೆ ಸ್ವಲ್ಪ ವ್ಯವಹಾರದಲ್ಲಿ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಎಲ್ಲ ಥರ ಸಮಸ್ಯೆಗಳು ಅಮ್ಮ ಅವ್ರ ದಯೆಯಿಂದ ನಮಗೆ ಪರಿಹಾರ ಆಗಿದೆ. ಸೊ ಮಗಳದೊಂದು ಮದುವೆ ಇದೆ, ಅದೊಂದು ಅಮ್ಮ ಅವ್ರು ನಡೆಸ್ಕೊಡ್ಬೇಕು. ಹಾಗಾಗಿ ಏನು ಹೇಳ್ತೀರಮ್ಮ? ಅಂದರೆ ಈಗ 9 ವಾರದಿಂದ ಬಂದಿದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಹೌದು. ಸೊ ಏನೇನೆಲ್ಲ ಬದಲಾವಣೆ ಆಯಿತು ನಿಮ್ಮ ಜೀವನದಲ್ಲಿ? ಅಂದರೆ ಬಿಸ್ನೆಸ್ ಇರ್ಬೋದು, ಫೈನಾನ್ಷಿಯಲ್ ಏನೆಲ್ಲ ಆಯಿತಮ್ಮ? ಅದೇ ಬಿಸ್ನೆಸ್ಸು ಸ್ವಲ್ಪ ಏನಂತ ಚೆನ್ನಾಗೇನು ನಡೀತಿರ್ಲಿಲ್ಲ, ಸುಮಾರಾಗಿ ನಡೀತಾ ಇತ್ತು. ಈಗ ಅದು ಒಂದು ಸ್ವಲ್ಪ ಒಳ್ಳೊಳ್ಳೆ ಕಸ್ಟಮರ್ ಬರ್ತಾ ಇದ್ದಾರೆ, ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ. ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಆಯಿತು. ಸ್ವಲ್ಪ ನನಗೆ ಆಪ್ರೇಷನ್ ಆಗಿದ್ದರಿಂದ ಆರೋಗ್ಯದ ಪ್ರಾಬ್ಲಮ್ ಇತ್ತಲ್ಲ, ಅದು ಕೂಡ ಸಮಸ್ಯೆ ಬಗೆಹರಿಯಿತು. ಒಂದು ಹೇಳಕ್ಕೆ ಅಂದರೆ ಯಾವುದೋ ಒಂದು ಶಕ್ತಿ, ಆ ಅಮ್ಮನ ಶಕ್ತಿ ನಮ್ಮನ್ನು ಕಾಯ್ತಾ ಇದೆ. ಅದಂತೂ ಒಂದು ಪಾಸಿಟಿವ್ ಎನರ್ಜಿ. ಹೊಸದಾಗಿ ತುಂಬ ಜನ ನೋಡ್ತಾ ಇರ್ತಾರೆ ವಿಡಿಯೋಸು. ಹೌದು. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಈ ಕ್ಷೇತ್ರದ ಬಗ್ಗೆ? ಖಂಡಿತ ನಂಬಿಕೆ ಇಟ್ಕೊಂಡು ಬನ್ನಿ. ಬಂದು ಅಮ್ಮನವ್ರ ಹತ್ರ ನೀವು ಏನು ಅನ್ಕೋತೀರೋ ಅದನ್ನು ನೀವು ಬಂದು ಕೇಳ್ಕೊಳ್ಳಿ. ಅಮ್ಮನ ಹತ್ರ ನೀವು ಪ್ರೇಯರ್ ಮಾಡಿರಿ, ಕೇಳಿ, ಖಂಡಿತ ಅವ್ರು ಬಗೆಹರಿಸ್ಕೊಡ್ತಾರೆ. ಯಾವುದೇ ಥರ ಸಮಸ್ಯೆ ಇರ್ಬೋದು, ಕುಟುಂಬದಲ್ಲಿ ಕಲಹ ಇರ್ಬೋದು, ವ್ಯಾಪಾರ ಇರ್ಬೋದು, ವಿವಾಹದ್ದಿರ್ಬೋದು, ಏನೇ ಇದ್ದರೂ ಕೂಡ ನಮಗೊಂದು ಒಳ್ಳೆಯದಾಗಿದೆ, ಖಂಡಿತ ನಿಮಗೂ ಒಳ್ಳೆಯದಾಗತ್ತೆ. ಬಂದು ಆ ತಾಯಿ ದರ್ಶನ ಮಾಡಿ ಅಂತ ಹೇಳ್ತೀನಿ. ಹೆಸರು ಎಲ್ಲಿಂದ ಬರ್ತಾರೆ ಸರ್? ಸರ್, ನನ್ನ ಹೆಸರು ಸಿದ್ದರಾಜ್ ಅಂತೇಳಿ, ಇಲ್ಲಿ ಅಂಚೆಪಾಳ್ಯ ತುಮಕೂರು ರೋಡ್ ಹತ್ರ ಇರೋದ್ರಿಂದ ಬರ್ತಾಯಿದ್ದೀವಿ. ಈ ಕ್ಷೇತ್ರಕ್ಕೆ ಯಾವಾಗಿಂದ ಬರ್ತಾ ಇದ್ದೀವಿ? ಸುಮಾರು 8 ವರ್ಷದಿಂದ ಬರ್ತಾಯಿದ್ದೀನಿ ಸರ್ ಈ ಕ್ಷೇತ್ರ. ಹಾಂ. ಸೊ ನಿಮಗೆ ಈ ಕ್ಷೇತ್ರಕ್ಕೆ ಬಂದಾಗಿಂದ ಏನೆಲ್ಲ ಬದಲಾವಣೆ ಆಗಿದೆ ನಿಮ್ಮ ಜೀವನದಲ್ಲಿ? ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಸರ್. ಅಂದರೆ ಯಾವ ರೀತಿ ಹೇಳ್ಬೋದು ಸರ್? ನನಗೆ ಕೆಲಸದಾಗಲಿ ಯಾವುದೇ ಒಂದು ತೊಂದರೆ ಆಗಲಿ, ನಾನು ಆ ತಾಯಿ ಬಿಡ್ಕೊಂಡಾಗಿನ ಒಳ್ಳೆ ರೀತಿಯಿಂದ ಆಗ್ತಿದೆ. ಸೊ ಅಂದರೆ ನಿಮಗೆ ಯಾವ ಥರ ಈಗ ಸಮಥಿಂಗ್ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಬಂದಾಗ ತುಂಬ ಹರಕೆಗಳು ಕಟ್ಕೊಂಡಿರ್ತಾರೆ. ಹೌದೌದು. ಆ ಥರ ನಿಮ್ಮ ಜೀವನದಲ್ಲಿ ಏನಾದರೂ ಹರಕೆ ಏನಾದರೂ ಕಟ್ಕೊಂಡಿರ್ತಾರೆ? ನಾನು ಆ ಥರ ಏನಿಲ್ಲ, ಭಕ್ತಿಯಿಂದ ಬಡ್ಕೊಂಡು ಕೈ ಮುಗ್ಕೊಂಡು ಹೋಗಿರೋದು. ಆ ಗುರುಗಳು ಏನು ಆಶೀರ್ವಾದ ಇದು ಮಾಡ್ರು, ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗ್ತಿದೆ ಅಷ್ಟೇ. ಇವಾಗ ಏನು ಮಾಡ್ತಾ ಇದ್ದೀರಾ ಸರ್? ನಮ್ಮದು ಬೆಸ್ಕಾಂ ಕಾಂಟ್ರಾಕ್ಟ್ ವರ್ಕು ಚೆನ್ನಾಗಿದೆ, ಚೆನ್ನಾಗಿ ನಡೀತೈತೆ. ಓಕೆ. ಈಗ ಬೇರೆಯವರು ತುಂಬ ಜನ ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಈ ಕ್ಷೇತ್ರದ ಬಗ್ಗೆ? ಒಂದ್ಸಲಿ ನಾವು ಹೇಳೋಕ್ಕಿಂತ ಅವ್ರು ಒಂದ್ಸಲಿ ಬಂದು ಹೋದರೆ ಅನುಕೂಲ ಆಗುತ್ತೆ. ಅವ್ರಿಗೆ ಆ ಅನುಭವ ಬರುತ್ತೆ ಅವ್ರಿಗೆ. ನಾವು ಹೇಳೋದ್ರಿಂದ ಅವ್ರು ಬಂದು ಒಂದ್ಸರಿ ಆ ತಾಯಿನ ನಂಬಿಬಿಟ್ಟು ಹೋದರೆ ಆ ಅನುಭವ ಅವ್ರಿಗೆ ಬರುತ್ತೆ. ನಂಬಿಕೆಯಿಂದ ಬರ್ಬೇಕಷ್ಟೇ. ನನ್ನ ಹೆಸರು ಉಮಾದೇವಿ ಶಿವಾನಂದ ಪಾಟೀಲ್. ಎಲ್ಲಿಂದ ಬರ್ತಾರೆ? ನಾ ಬೆಳಗಾವದಿಂದ ಬರ್ತೀನಿ. ಈ ದೇವಸ್ಥಾನಕ್ಕೆ ಬಂದಾಗಿಂದ ಏನು ನಿಮಗೆ ನನಗೆ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಗುರೂಜಿ ತಡೆ ಮಾಡಿ ಆರೋಗ್ಯ ಸರಿ ಹೋಗ್ತೈತಂದ್ರೆ ನಾ ದವಾಖಾನಿಗೆ ಹೋದರೂ ಎಷ್ಟು ಸರ್ತಿ ಹೋದರೂ ಅಡ್ಮಿಟ್ ಆಗೇ ಬರ್ತಿದ್ನಿ. ಏನೋ ಒಂದು ಸಮಸ್ಯೆ ಕಾಣ್ತಾ ಇರ್ತೈತೆ ನನಗೆ. ಇವಾಗ ಏನಿಲ್ಲ, ಆರೋಗ್ಯ ಆಗಿದ್ದೀನಿ. ಅದೇ ಈಗ ದವಾಖಾನಿಗೆ ಹೋದಾಗ ಏನೋ ಒಂದು ಸಮಸ್ಯೆ ಹೇಳತ್ತಿದ್ರು ಅವರು ಡಾಕ್ಟ್ರು. ಒಂದಷ್ಟು ಸರ್ತಿ ಹಾರ್ಟಿನ ಸಮಸ್ಯೆನೂ ಆಯ್ತು, ನಂಗೆ ಬೆನ್ನಿಂದು ಸಮಸ್ಯೆ ಆಯ್ತು ರೀ. ಆಮೇಲೆ ಎಲ್ಲ ದೇವಸ್ಥಾನಕ್ಕೂ ಹೋದ್ನಿ ನಂಗೆ ಎಲ್ಲೂ ಇಷ್ಟು ಪರಿಹಾರ ಸಿಗಲಿಲ್ಲ. ಇಲ್ಲಿ ತುಂಬ ಪರಿಹಾರ ಸಿಕ್ಕತ್ತೆ ನಂಗೆ. ಖರೆ ಈ ಅಮ್ಮನ ಬಗ್ಗೆ ಹೇಳಕ್ಕಂತಂದ್ರೆ ಭಾಳ ಹೆಮ್ಮೆ ಆಕೈತೆ ಬಿಡಿ ನಂಗೆ. ಈ ಹೊಸದಾಗಿ ತುಂಬ ಜನ ನೋಡ್ತಾರೆ. ಹಾಂ ರೀ. ಅಂಥವ್ರಿಗೆ ಈ ಕ್ಷೇತ್ರದ ಬಗ್ಗೆ ನೀವೇನು ನಂಬಿ ಬಂದ್ರೆ ಅವ್ರಿಗೆ ಯಾವುದೂ ಸೋಲಿಲ್ಲ. ಹಾಂ, ಇದು ಅಮ್ಮನ ನಂಬಿ ಬಂದ್ರೆ ಅವ್ರಿಗೆ ಯಾವುದೂ ಸೋಲಿಲ್ಲ. ನಂಬಿಕೆ ಒಂದೇ ಕಾರಣ. ನಂಬಿಕೆಲೇ ನಂಬಿಕೆ ಇಟ್ಕೊಂಡು ಬರ್ಬೇಕು ಅಷ್ಟೆ. ಗುರುಗಳ ಬಗ್ಗೆ ಹೇಳೋದು? ಗುರುಗಳಂತೂ ನಾ ಹೇಳ್ಬೇಕಂತಂದ್ರೆ ಒಂಥರ ತಾಯಿಗಿಂತ ಹೆಚ್ಚಿಗೆ ಕಾಣ್ತಾರೆ ನಂಗೆ ಅವ್ರ ಗುರುಗಳು. ಅಷ್ಟು ಅಂತ ಏನೋ ಅವ್ರು ನೋಡಿದ್ರೆ ಯಾವುದೋ ಒಂದು ದೇವಿ ಶಕ್ತಿ ನೋಡಿದಷ್ಟು ಆನಂದ ಆಕೈತೆ ನಂಗೆ. ಸರಿ. ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದಮ್ಮ? ನಾವು ಕೋಲಾರ ಕಡೆಯಿಂದ ಬಂದಿದ್ದೀವಿ ಸರ್. ನಮ್ಮ ಹೆಸರು ಪಾರ್ವತಮ್ಮ ಅಂತ. ಎಪ್ಪಗಿಂದ ಬರ್ತಾ ಇದ್ರಮ್ಮ ಈ ಕ್ಷೇತ್ರ? ನಾವು ಒಂದು 4 ತಿಂಗಳು ಆಗೋಯ್ತು ಸರ್ ಬಂದು. ತುಂಬ ಪ್ರಾಬ್ಲಮ್. ಇವಾಗ ಏನಾಗಿದೆ? ತುಂಬ ಸೊಂಟ ನೋವು, ಕಾಲು ಸೊಳಕುಗಳು ಜಾಸ್ತಿ ಇತ್ತು. ಎದ್ದೇಳೋಕ್ಕಾಗ್ತಾಯಿಲ್ಲ, ನಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅಮ್ಮನವ್ರ ಬಂದ ಮೇಲೆ ಒಂದು ಸ್ವಲ್ಪ ಗುಣ ಆಗಿದೆ. ಮುಂಚೆಗಿಂತನೂ ಇವಾಗ ಹೇಗಿದೆ? ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್, ಅರ್ಧ ಭಾಗ ಕಡಿಮೆ ಆಗಿದೆ.
ಈ ಥರ ನಿಲ್ಲೋ ಕೂಡ ಆಗ್ತಾ ಇರಲಿಲ್ಲ. ಫುಲ್ಲು ಸೊಂಟ ಎಲ್ಲ ಪ್ರಾಬ್ಲಮ್ಮು, ಮೊಣಕಾಲಕ್ಕೆ ಪ್ರಾಬ್ಲಮ್ಮು, ವಾಪುಗಳು ಬರೋದು, ತಲೆ ಸುತ್ತಂಗೆ ಆಗೋದು, ಏನೋ ಬಂದು ತುಳಿದಂಗೆ ಆಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಅವೆಲ್ಲ ಸ್ವಲ್ಪ ಎಲ್ಲ ಗುಣ ಆಗಿದೆ ಸರ್. ಈಗ ಇಲ್ಲಿ ನಮ್ಮ ತಂಗಿಯವರು ಇಟ್ಟುಮಡಲ್ಲಿ ಕೊಟ್ಟಿದ್ದೀವಿ. ಆ ಹುಡುಗಿ ಇಲ್ಲಿ ಬಂದು ಸ್ವಲ್ಪ ಗುಣ ಆಗಿದೆ ಅಂತ ನನಗೆ ಫೋನ್ ಮಾಡಿ ಕರೆಸಿದ್ರು. ಈಗ ನಾನು ಬಂದಿದ್ದೀನಿ, ನನಗೂ ಅರ್ಧ ಭಾಗ ಗುಣ ಆಗಿದೆ. ಇಲ್ಲಿ ಶಕ್ತಿ ಇದೆ ಅಂತ ಹೇಳ್ತೀರಾ? ಹಾಂ, ಇದೆ ಗುರು ಸ್ವಾಮಿ. ಏನು ಹೇಳ್ತೀರಮ್ಮ? ಈಗ ಹೊಸದಾಗಿ ನಿಮ್ಮ ಥರ ಸುಮಾರು ಸಮಸ್ಯೆಯಿಂದ ಅನುಭವಿಸ್ತಾ ಇರ್ತಾರೆ, ಹೌದು, ಅಂಥವ್ರಿಗೆ ಈ ಕ್ಷೇತ್ರಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತೀರಾ? ಆಗುತ್ತೆ ಸ್ವಾಮಿ.